ವಿಧಾನಸಭಾ ಕಲಾಪದ ಸಮಯವನ್ನು ಆಡಳಿತ ಪಕ್ಷವೇ ವ್ಯರ್ಥ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅವರು ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸದಸ್ಯರು ಸದನದಲ್ಲಿ ಧರಣಿ ನಡೆಸಿದ್ದಾರೆ. ಈ ಮೂಲಕ ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿಲ್ಲ. ಸದನದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಪ್ರದರ್ಶಿಸುವ ನೈತಿಕತೆ ಕಾಂಗ್ರೆಸ್ಗಿಲ್ಲ ಎಂದರು. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಕುರಿತು ಉತ್ತರ ನೀಡಲು ಸರ್ಕಾರ ಸಿದ್ದವಿಲ್ಲ. ಆದ್ದರಿಂದಲೇ ಕಲಾಪದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಸೂಕ್ತ ಉತ್ತರ ನೀಡುವವರೆಗೂ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡುತ್ತೇವೆ ಎಂದರು. ಚರ್ಚೆ ಮಾಡಿದ್ದಾರೆ. ಇದು ಉತ್ತರ ಕೊಡಬೇಕಾಗಿ ಕಳೆದ ಬಾರಿ ಕೊಟ್ಟಿದ್ದೇ ಉತ್ತರ. ಅವ್ರು ಹೇಳಿದ್ರು, ಕಳೆದ ಬಾರಿ ಮುಖ್ಯಮಂತ್ರಿ ಆಶ್ವಾಸನೆಯನ್ನ ಕೊಟ್ಟಿದ್ರು, ನಾನು ಉತ್ತರ ಕರ್ನಾಟಕಕ್ಕೆ ಈ ಸೌಕರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಆ ದೃಷ್ಟಿಯಿಂದ ಈ ಸದನದ ಸರಿಯಾದಂಥ ನಡವಳಿಕೆ ಏನೇನು ನಡಿಬೇಕು, ಸ್ಪೀಕರ್ ಅವರು ಅದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರ ಕರ್ನಾಟಕದ ಉತ್ತರಗಳನ್ನು ಕೊಡಬೇಕು. ಮಳೆ ಹಾನಿ ಏನಾಗಿದೆ, ರೈತರ ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡಬೇಕು.